ದಪ್ಪ ಇರುವ ಹೆಂಗಸರಿಗೆ ತೆಳ್ಳಗಾಗಲು ಮುಖ್ಯವಾದ ಕಿವಿ ಮಾತುಗಳು. ಸ್ನೇಹಿತರೆ, ಈಗಿನ ಹೈಬ್ರಿಡ್ ಆಹಾರದಲ್ಲಿ ಔಷಧ ಕಲಬೆರಕೆಯಿಂದ ಎಷ್ಟೋ ಜನರಿಗೆ ಅನೇಕ ತೊಂದರೆಗಳು ಉಂಟಾಗುತ್ತಿವೆ. ತೆಳ್ಳಗೆ ಬೆಳ್ಳಗೆ ಸುಂದರವಾಗಿ ಕಂಗೊಳಿಸುತ್ತಿದ್ದ ಹೆಂಗಸರು ಆಕಸ್ಮಿಕವಾಗಿ ದಪ್ಪಗಾಗಿ ತಮ್ಮ ದೇಹದ ಆಕಾರವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇದರಿಂದ ಹೆಂಗಸರು ತಮ್ಮ ಮನೆಯಿಂದ ಹೊರಗಡೆ ಬಂದು ಮುಖವನ್ನು ತೋರಿಸಿಕೊಳ್ಳಲಾಗದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಹೆಂಗಸರು ತೆಳ್ಳಗೆ ಸುಂದರವಾಗಿ ಇದ್ದರೆ ನೋಡುಗರಿಗೂ ಚೆನ್ನ ಮತ್ತು ಅಂತಹ ಮಹಿಳೆಯರಿಗೂ ಸಮಾಧಾನ. ನಾನು ಚೆನ್ನಾಗಿರಬೇಕು, ಎಲ್ಲರ ಕಣ್ಣಿಗೂ ಸುಂದರವಾಗಿ ಕಾಣಬೇಕು ಅನ್ನುವ ಕಲ್ಪನೆಯಲ್ಲಿ ಎಷ್ಟೋ ಹೆಂಗಸರು ಬದುಕುತ್ತಿರುತ್ತಾರೆ. ಆದರೆ ಈಗಿನ ಬದಲಾದ ಪರಿಸ್ಥಿತಿಯಲ್ಲಿ ಹೆಂಗಸರು ದಪ್ಪವಾಗಿ ತಮ್ಮ ದೇಹದ ಶೇಪನ್ನು ಕಳೆದುಕೊಳ್ಳುತ್ತಿದ್ದಾರೆ. ಅಂತಹ ಮಹಿಳೆಯರಿಗೋಸ್ಕರನೇ ಈ ವಿಡಿಯೋ ಸಮರ್ಪಣೆ. ದಪ್ಪಗಿರುವ ಮಹಿಳೆಯರಿಗೆ ತೆಳ್ಳಗಾಗಲು ಮುಖ್ಯವಾದ ಸಲಹೆಗಳು. 1. ದಪ್ಪ ಹೆಂಗಸರು ತೆಳ್ಳಗಾಗಬೇಕು ಅಂದರೆ ಮಾಡಬೇಕಾಗಿರುವ ಮೊದಲನೇ ಮುಖ್ಯವಾದ ಕೆಲಸವೇ ಯೋಗ. ಹೌದು ಸ್ನೇಹಿತರೆ, ಮನುಷ್ಯನ ದೇಹ ಅದೆಷ್ಟೇ ದಪ್ಪವಿರಲಿ, ಆ ತೂಕ ಎಷ್ಟೇ ಇರಲಿ, ಯೋಗ ಎಲ್ಲದಕ್ಕೂ ಪರಿಹಾರ ತಂದುಕೊಡುತ್ತದೆ. ಅದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವುದಲ್ಲದೆ ಮಾನಸಿಕ ಸ್ಥಿತಿಯನ್ನು ಕೂಡ ಸುಧಾರಿಸುತ್ತದೆ. 2. ಇನ್ನು ಮತ್ತೊಂದು ಮುಖ್ಯವಾದ ಸಲಹೆ ಏನು ಅಂದರೆ, ಹೆಂಗಸರು ತಮ್ಮ ಬಾಯಿಯನ್ನು ಯಾವಾಗಲೂ ಅಲ್ಲಾಡಿಸುತ್ತಲೇ ಇರುತ್ತಾರೆ. ಅಂದರೆ 12 ಗಂಟೆಯೂ ಬಾಯಲ್ಲಿ ಏನಾದರೂ ಹಾಕಿ ಚಪ್ಪರಿಸುತ್ತಲೇ ಇರುತ್ತಾರೆ. ಇದರಿಂದ ಹೆಂಗಸರ ದೇಹ ವಿಕಾರದತ್ತ ತಲುಪುತ್ತದೆ. ಅಂತಹ ಕೆಲಸ ಹೆಂಗಸರು ಮಾಡಬಾರದು. ತಿನ್ನುವುದನ್ನು ಲಿಮಿಟ್ನಲ್ಲಿಟ್ಟರೆ ದೇಹದ ಆಕಾರ ವಿಕಾರಗೊಳ್ಳುವುದನ್ನು ತಪ್ಪಿಸುವುದಲ್ಲದೆ ಸ್ಲಿಮ್ ಮತ್ತು ಫಿಟ್ ಆಗಿ ಇರುತ್ತದೆ. 3. ಮಹಿಳೆಯರು ಹೆಚ್ಚು ನೀರು ಕುಡಿಯದೇ ಇರುವುದರಿಂದ, ದೇಹದಲ್ಲಿ ನೀರಿನ ಅಂಶ ಇರದೇ ಇರುವುದರಿಂದ ಹೆಂಗಸರು ಆಕಸ್ಮಿಕವಾಗಿ ದಪ್ಪವಾಗಿ ಬಿಡುತ್ತಾರೆ. ಮನುಷ್ಯ ಕನಿಷ್ಠ ಒಂದು ದಿನಕ್ಕೆ ಸರಾಸರಿ 5 ರಿಂದ 6 ಲೀಟರ್ ನೀರನ್ನು ಕುಡಿಯಬೇಕು. ಇದರಿಂದ ಮನುಷ್ಯನ ದೇಹದಲ್ಲಿರುವ ಎಲ್ಲ ಕಲ್ಮಶಗಳು ಹೊರಗಡೆ ಹೋಗುತ್ತವೆ. ಮುಖ್ಯವಾಗಿ ಎಣ್ಣೆ ಪದಾರ್ಥ ನೀರಿನಿಂದ ಕ್ಲೀನ್ ಆಗುತ್ತದೆ. ಹೆಂಗಸರು ಇದನ್ನು ಮಾಡದೆ ಇರುವುದರಿಂದ ದಪ್ಪಗಾಗಿ ಬಿಡುತ್ತಾರೆ. 4. ಇನ್ನು ಮಹಿಳೆಯರು ಪ್ರತಿದಿನ ನೈಟಿ ಧರಿಸುವುದರಿಂದಲೂ ದಪ್ಪಗಾಗಿ ಬಿಡುತ್ತಾರೆ. ಮಹಿಳೆಯರು ಪ್ರತಿದಿನ ನೈಟಿ ಧರಿಸುವುದರಿಂದ ದೇಹದ ಎಲ್ಲ ಭಾಗಗಳು ಕೂಡ ಲೂಸ್ ಆಗಿ ಇರುತ್ತದೆ. ಇದರಿಂದ ದೇಹ ಫಿಟ್ ಆಗಿ ಹಿಡಿದುಕೊಳ್ಳುವುದಕ್ಕೆ ನೈಟಿಯಿಂದ ಸಾಧ್ಯವಾಗುವುದಿಲ್ಲ. ಹಾಗೂ ಪ್ರತಿದಿನ ಬ್ರಾ ಹಾಕದೆ ನೈಟಿ ಹಾಕುವುದರಿಂದಲೂ ಕೂಡ ಮಹಿಳೆಯರು ತಮ್ಮ ಶೇಪನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇಂತಹ ತಪ್ಪುಗಳನ್ನು ಮಾಡಲೇಬಾರದು. 5. ಮಹಿಳೆಯರು ಮನೆ ಕೆಲಸ ಮಾಡದೆ ಆಲಸ್ಯದಿಂದ ಮೈ ತಪ್ಪಿಸುವುದು ಮಾಡುತ್ತಾರೆ. ಇಂತಹ ಕೆಲಸ ಮಾಡುತ್ತಿದ್ದರೆ ಅದನ್ನು ಇಂದಿನಿಂದಲೇ ನಿಲ್ಲಿಸಿಬಿಡಿ. ಹೆಂಗಸರು ಮನೆಯಲ್ಲಿನ ಎಲ್ಲ ಕೆಲಸಗಳನ್ನು ಮಾಡಿದರೇನೆ ಅವರ ದೇಹದಲ್ಲಿನ ಪ್ರತಿಯೊಂದು ಅಂಗಗಳು ಸದೃಢವಾಗಿ ಸ್ಲಿಮ್ ಆ್ಯಂಡ್ ಫಿಟ್ ಆಗಿ ಇರುತ್ತದೆ. ಆದರೆ ಕೆಲವು ಹೆಂಗಸರು ಈ ಕೆಲಸಗಳನ್ನು ಮಾಡದೆ ಮೈಗಳ್ಳತನದಿಂದ ತಮ್ಮ ದೇಹದ ಆಕಾರವನ್ನೇ ಕಳೆದುಕೊಳ್ಳುತ್ತಿರುತ್ತಾರೆ. ಸ್ನೇಹಿತರೆ, ಹೆಂಗಸರು ತೆಳ್ಳಗೆ ಬೆಳ್ಳಗೆ ಸುಂದರವಾಗಿ ಕಂಗೊಳಿಸುತ್ತಿದ್ದರೆ ಮನೆಗೆ ಚೆಂದ, ಆ ಮನೆಯು ಸುಂದರವಾಗಿ ಕಾಣುತ್ತದೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಹೆಂಗಸರು ತಮ್ಮ ದೇಹದ ಅಂಗಾಂಗಗಳನ್ನು ದಪ್ಪವಾಗಿಸಿಕೊಳ್ಳುತ್ತಿದ್ದಾರೆ. ಅಂತಹ ತಪ್ಪುಗಳನ್ನು ಮಾಡದೆ ನಾವು ಕೊಟ್ಟಂತಹ ಸಲಹೆಗಳನ್ನು ಪಾಲಿಸಿಕೊಂಡು ಹೋಗಿ ಹಾಗೂ ತಮ್ಮ ದೇಹದ ಅಂಗಾಂಗಗಳನ್ನು ಸುಂದರವಾಗಿಸಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.